ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಬನ್ನಿ ಹಾಗಾದರೆ ಈ ದಿನ ಕರ್ಡ್ ವಿತ್ ಜಾಗರಿ ಅಂದರೆ ನಾವು ಮೊಸರಿಗೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ತಿನ್ನೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ನೀವು ಇದನ್ನು ಮನೆಯಲ್ಲಿ ಪ್ರಯೋಗ ಮಾಡಿ ಅದರಿಂದ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನನಗೆ ಕಮೆಂಟ್ಸನ್ನು ತಿಳಿಸಿ. ಹಾಗೂ ನೀವು ಮೊಸರು ಅಥವಾ ಬೆಲ್ಲವನ್ನು ತಿಂತೀರಾ ಇಲ್ಲ ತಿಂತಾ ಇಲ್ವಾ ಇದುವರೆಗೂ ಅನ್ನೋದು ಸಹ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ಹಾಗಾದರೆ ಮೊಸರಿಗೆ ಸ್ವಲ್ಪವನ್ನು ಬೆಲ್ಲವನ್ನು ಹಾಕಿಕೊಂಡು ತಿನ್ನೋದ್ರಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ. ನಮ್ಮ ಸಂಪ್ರದಾಯದಲ್ಲಿ ಮೊಸರು ಹಾಗೂ ಬೆಲ್ಲ ಎರಡು ವಿಶೇಷ ಸ್ಥಾನವನ್ನು ಹೊಂದಿದೆ. ಊಟದ ಅಂತಿಮ ಭಾಗದಲ್ಲಿ ಮೊಸರು ತಿನ್ನುವುದು, ಹಬ್ಬಗಳ ಸಂದರ್ಭದಲ್ಲಿ ಬೆಲ್ಲವನ್ನು ಸೇವಿಸುವುದು ನಮ್ಮ ಜೀವನ ಶೈಲಿಯ ಒಂದು ಭಾಗವಾಗಿದೆ. ಮೊಸರು ಶೀತ ಸ್ವಭಾವದ ಆಹಾರವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಇದು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಟ್ಕೋಬಹುದು ಇದನ್ನು ತಿಂತಾ ಬಂದರೆ, ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ಸಹ ಇದು ತಡೆಗಟ್ಟುತ್ತೆ. ಬೆಲ್ಲ ಉಷ್ಣ ಸ್ವಭಾವವನ್ನು ಹೊಂದಿದ್ದು ದೇಹದಲ್ಲಿ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ, ಶಕ್ತಿ ನೀಡುವಲ್ಲಿ ಸಹಾಯಕರವಾಗಿದೆ. ಈ ಎರಡನ್ನ ಒಟ್ಟಿಗೆ ಸೇವಿಸೋದ್ರಿಂದ ದೇಹದಕ್ಕೆ ಬೇಕಾಗಿರುವಂತಹ ಒಂದು ಜೀವಸತ್ವಗಳು ನಮಗೆ ಲಭಿಸುತ್ತೆ. ದೇಹಕ್ಕೆ ಸಮತೋಲನದ ಲಾಭವನ್ನು ನಾವು ಪಡ್ಕೋಬಹುದು. ಮೊಸರು ಮತ್ತು ಬೆಲ್ಲವನ್ನು ಒಟ್ಟಿಗೆ ಸೇವನೆ ಮಾಡೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮೊಸರಿನಲ್ಲಿ ಇರುವ ಪ್ರೋಬಯೋಟಿಕ್ ದೇಹದ ಒಳಗಿನ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಬಲಪಡಿಸುತ್ತೆ. ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಖನಿಜಾಂಶಗಳಿದ್ದು ರಕ್ತವನ್ನು ಶುದ್ಧಿಗೊಳಿಸಲು ಸಹಾಯವನ್ನು ಮಾಡುತ್ತೆ. ಹೊಟ್ಟೆಯ ಸಮಸ್ಯೆಗಳಾದ ವಾಕರಿಕೆ, ಮಲಬದ್ಧತೆ, ಅಜೀರ್ಣ ಮತ್ತು ಪಿತ್ತದ ಸಮಸ್ಯೆಗಳನ್ನು ನಿಯಂತ್ರಿಸಲು ಮೊಸರು ಮತ್ತು ಬೆಲ್ಲವನ್ನು ದಿನನಿತ್ಯ ಸೇವನೆ ಮಾಡೋದು ತುಂಬಾನೇ ಅಗತ್ಯವಾಗಿದೆ. ಇನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು ಅಂದರೆ ಈ ಸಂಯೋಜನೆ ಉತ್ತಮವಾಗಿದೆ. ಮೊಸರಿನಲ್ಲಿ ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಂಶಗಳಿದ್ದು ದೇಹಕ್ಕೆ ಪೋಷಣೆಯನ್ನು ನೀಡುತ್ತದೆ. ಬೆಲ್ಲದಲ್ಲಿ ಇರುವ ಐರನ್ ರಕ್ತಹೀನತೆಯನ್ನು ನಿವಾರಿಸುತ್ತೆ, ಹೀಗಾಗಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ. ಮತ್ತೆ ಋತುಚಕ್ರದ ನೋವು, ಮುಟ್ಟಿನ ಸಮಸ್ಯೆಯಲ್ಲಿ ಹೊಟ್ಟೆ ನೋವು ಮತ್ತು ಸೆಳೆತವನ್ನು ಇದು ಕಡಿಮೆ ಮಾಡುತ್ತೆ. ಹಲ್ಲುಗಳು ಮತ್ತು ಮೂಳೆಗಳ ಆರೋಗ್ಯಕ್ಕೆ ಈ ಕಾಂಬಿನೇಷನ್ ತುಂಬಾನೇ ಒಳ್ಳೆಯದು. ಹೌದು, ಮೊಸರು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ತಿನ್ನೋದ್ರಿಂದ ಮೂಳೆಗಳನ್ನು ಇದು ಬಲಪಡಿಸುತ್ತೆ ಹಾಗೂ ಸಂಧಿವಾತದಂತಹ ಸಮಸ್ಯೆಗಳನ್ನು ಸಹ ಇದು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ. ಇನ್ನು ಕಡಿಮೆ ರಕ್ತದೊತ್ತಡ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ. ವೇಗವಾಗಿ ತೂಕ ಇಳಿಸ್ಕೋಬೇಕು ಅನ್ನೋರು ಯಾರು ಇದ್ರೆ ಅಂಥವರು ಮೊಸರು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ತಿನ್ನೋದ್ರಿಂದ ಸರಾಗವಾಗಿ ನೈಸರ್ಗಿಕವಾಗಿ ತೂಕವನ್ನು ಇಳಿಸ್ಕೋಬಹುದು. ನೋಡೋದಲ್ವಾ ಫ್ರೆಂಡ್ಸ್, ಮೊಸರಿನ ಜೊತೆ ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಿ ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ನೀವು ತಿಂತಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ 3 ಬಾರಿ ಆದರೂ ಅಟ್ಲೀಸ್ಟ್ ಒಮ್ಮೆ ಆದರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ಸಪೋರ್ಟನ್ನು ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.